ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಖಂಡಗಳು ಮತ್ತು ಮಹಾಸಾಗರಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಪಂಚದಲ್ಲಿರುವಂತಹ ಒಟ್ಟು ಖಂಡಗಳು ಎಷ್ಟು, ಹಾಗೆ ಮಹಾಸಾಗರಗಳು ಎಷ್ಟು, ಅವುಗಳು ಯಾವ್ದ್ಯಾವುದು. ಮೊದಲನೇದು ನೋಡಿ, ಏಷ್ಯಾ ಖಂಡ. ಓಕೆ, ಮೊದಲನೇದು ಏಷ್ಯಾ ಖಂಡ. ಈ ಏಷ್ಯಾ ಖಂಡ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಖಂಡ. ಹಾಗೆಯೇ ಅತಿ ಹೆಚ್ಚು ಜನಸಂಖ್ಯೆ ವಾಸ ಮಾಡ್ತಾ ಇರತಕ್ಕಂತಹ ಖಂಡ ಯಾವುದು ಅಂದರೆ ಅದು ಏಷ್ಯಾ ಖಂಡ. ಇದು ಒಟ್ಟು 48 ದೇಶಗಳನ್ನು ಒಳಗೊಂಡಿದೆ. ಎರಡನೇದು ನೋಡಿ, ಎರಡನೇ ಅತಿ ದೊಡ್ಡ ಖಂಡ ಯಾವುದು ಅಂದರೆ ಅದು ಆಫ್ರಿಕಾ ಖಂಡ. ಎರಡನೇ ಅತಿ ದೊಡ್ಡ ಖಂಡ ಯಾವುದು? ಆಫ್ರಿಕಾ ಖಂಡ. ಈ ಆಫ್ರಿಕಾ ಖಂಡ 54 ದೇಶಗಳನ್ನು ಒಳಗೊಂಡಿದೆ. ಇದನ್ನು ಕಗ್ಗತ್ತಲ ಖಂಡ ಅಂತ ಕೂಡ ಕರೀತಾರೆ. ಪ್ರಪಂಚದ ಅತಿ ಉದ್ದವಾದಂತಹ ನೈಲ್ ನದಿ ಇಲ್ಲಿ ಹರಿಯುತ್ತೆ. ಹಾಗೆಯೇ ಅತಿ ದೊಡ್ಡ ಸಹರಾ ಮರುಭೂಮಿ ಕೂಡ ಈ ಒಂದು ಖಂಡದಲ್ಲಿನೇ ಇರೋದು. ಆಯ್ತಲ್ಲ. ಮೂರನೇ ಅತಿ ದೊಡ್ಡ ಖಂಡ ಯಾವುದು ಅಂದರೆ ಅದು ಉತ್ತರ ಅಮೇರಿಕಾ ಖಂಡ. ಉತ್ತರ ಅಮೇರಿಕಾ ಖಂಡ ಇದು 23 ದೇಶಗಳನ್ನು ಒಳಗೊಂಡಿದೆ. ಬೇರಿಂಗ್ ಜಲಸಂಧಿ ಉತ್ತರ ಅಮೇರಿಕವನ್ನ ಏಷ್ಯಾ ಖಂಡದಿಂದ ಪ್ರತ್ಯೇಕಗೊಳಿಸುತ್ತೆ. ಮೂರನೇ ಅತಿ ದೊಡ್ಡ ಖಂಡ ಯಾವುದು ಅಂದರೆ ಉತ್ತರ ಅಮೇರಿಕಾ ಖಂಡ. ಇದು 23 ದೇಶಗಳನ್ನು ಒಳಗೊಂಡಿದೆ. ಹಾಗೆಯೇ ಬೇರಿಂಗ್ ಜಲಸಂಧಿ ಉತ್ತರ ಅಮೇರಿಕವನ್ನ ಏಷ್ಯಾ ಖಂಡದಿಂದ ಪ್ರತ್ಯೇಕಿಸುತ್ತೆ. ನಾಲ್ಕನೆಯ ಅತಿ ದೊಡ್ಡ ಖಂಡ ಯಾವುದು ಅಂದರೆ ದಕ್ಷಿಣ ಅಮೇರಿಕಾ. ದಕ್ಷಿಣ ಅಮೇರಿಕಾ ಇದು 4ನೇ ಅತಿ ದೊಡ್ಡ ಖಂಡ. ಇದು ಒಟ್ಟು 12 ರಾಷ್ಟ್ರಗಳನ್ನು ಒಳಗೊಂಡಿದೆ. ಓಕೆ, 12 ರಾಷ್ಟ್ರಗಳನ್ನು ಒಳಗೊಂಡಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂತಹ ಖಂಡ ಕೂಡ ಇದಾಗಿದೆ. ಹಾಗೆಯೇ ಹುಲ್ಲುಗಾವಲು ನಾಡು ಅಂತ ಕೂಡ ಈ ಒಂದು ದಕ್ಷಿಣ ಅಮೇರಿಕಾ ಖಂಡವನ್ನು ಕರೀತಾರೆ. ಅದಷ್ಟೇ ಅಲ್ಲ, ಅತಿ ದೊಡ್ಡ ಅಮೆಜಾನ್ ನದಿ ಈ ಖಂಡದಲ್ಲಿ ಇದೆ. ಹಾಗೆಯೇ ಇದನ್ನು ಪಕ್ಷಿಗಳ ಖಂಡ ಅಂತ ಕೂಡ ಕರೀತಾರೆ. ಪಕ್ಷಿಗಳ ಖಂಡ ಅಂತಲೇ ದಕ್ಷಿಣ ಅಮೇರಿಕಾ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಐದನೇ ಅತಿ ದೊಡ್ಡ ಖಂಡ ಅಂಟಾರ್ಟಿಕಾ ಖಂಡ. ಓಕೆ, 5ನೇ ಅತಿ ದೊಡ್ಡ ಖಂಡ ಅಂಟಾರ್ಟಿಕಾ ಖಂಡ. ಇದು 5ನೇ ಅತಿ ದೊಡ್ಡ ಖಂಡ. ಇದು ಯಾವುದೇ ದೇಶಗಳನ್ನು ಒಳಗೊಂಡಿಲ್ಲ. ಇದು ಅತಿ ದೊಡ್ಡ ಏಕ ಮಂಜುಗಡ್ಡೆ ಆಗಿದೆ. ಯಾವುದು? ಅಂಟಾರ್ಟಿಕಾ ಖಂಡ. 6ನೇದು ಯುರೋಪ್ ಖಂಡ. 6ನೇ ಅತಿ ದೊಡ್ಡ ಖಂಡ ಯಾವುದು ಅಂದರೆ ಯುರೋಪ್ ಖಂಡ. ಇದು 2ನೇ ಅತಿ ಚಿಕ್ಕ ಖಂಡ ಕೂಡ ಆಗಿದೆ. 2ನೇ ಅತಿ ಚಿಕ್ಕ ಖಂಡ ಅಂತ ಕೂಡ ಇದನ್ನು ಕರೀತಾರೆ. ಇದು ಒಟ್ಟು 50 ದೇಶಗಳನ್ನು ಒಳಗೊಂಡಿದೆ. ಯಾವುದು? ಯುರೋಪ್. ಒಟ್ಟು 50 ದೇಶಗಳನ್ನು ಒಳಗೊಂಡಿದೆ. ಇನ್ನು ಕಡೆಯದಾಗಿ 7ನೇ ಖಂಡ ಯಾವುದು? ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಇದು ಪ್ರಪಂಚದ ಅತಿ ಚಿಕ್ಕ ಖಂಡ ಆಗಿದೆ. ಪ್ರಪಂಚದ ಅತಿ ಚಿಕ್ಕ ಖಂಡ ಯಾವುದು? ಅದು ಆಸ್ಟ್ರೇಲಿಯಾ. ಓಕೆ, ಈ ಖಂಡದಲ್ಲಿ ಒಟ್ಟು 14 ರಾಷ್ಟ್ರಗಳು ಇವೆ. ಈ ಖಂಡದ ಸುತ್ತಲೂ ಸಾಗರ ಆವೃತ ಆಗಿದ್ದು ಇದೊಂದು ಬೃಹತ್ ದ್ವೀಪ ಖಂಡವಾಗಿದೆ. ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಖಂಡ ಕೂಡ ಈ ಆಸ್ಟ್ರೇಲಿಯಾ ಖಂಡ. ನೋಡಿದ್ವಲ್ಲ ಖಂಡಗಳು ಯಾವುದ್ಯಾವುದು, ಅವು ಏನೆಲ್ಲ ಒಳಗೊಂಡಿದೆ ಅದನ್ನು ಕೂಡ ತಿಳ್ಕೊಂಡ್ವಿ. ನಾವು ಮೊದಲಿಗೆ ಖಂಡಗಳು ತಿಳ್ಕೊಳ್ತಾ ಇದ್ವಿ, ನಂತರ ನಾವು ಸಾಗರಗಳನ್ನು ತಿಳ್ಕೊಳ್ಳೋಣ. ಒಟ್ಟು 7 ಖಂಡಗಳು. ಅವು ಯಾವ್ಯಾವು ನೋಡೋಣ. ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಮೊದಲನೇದು ಯಾವುದು? ಏಷ್ಯಾ ಖಂಡ. ಆಲ್ ರೈಟ್, 1ನೇದು ಏಷ್ಯಾ ಖಂಡ. 2ನೇದು ಆಫ್ರಿಕಾ ಖಂಡ. ಓಕೆ, ಆಫ್ರಿಕಾ ಖಂಡ. 3ನೇದು ಉತ್ತರ ಅಮೇರಿಕಾ ಖಂಡ. ಉತ್ತರ ಅಮೇರಿಕಾ ಖಂಡ. 4ನೇದು ದಕ್ಷಿಣ ಅಮೇರಿಕಾ ಖಂಡ. 5ನೇದು ಅಂಟಾರ್ಟಿಕಾ ಖಂಡ. 6ನೇದು ಯುರೋಪ್ ಖಂಡ. 6ನೇದು ಯಾವುದು? ಯುರೋಪ್ ಖಂಡ. 7ನೇದು ಕಡೆಯದು ಆಸ್ಟ್ರೇಲಿಯಾ ಖಂಡ. ಓಕೆ, ಇದಿಷ್ಟು 7 ಕಾಂಟಿನೆಂಟ್ಸ್ ಅಂತ ಏನು ಕರಿತೀವಿ ಅವುಗಳನ್ನೇ ಕನ್ನಡದಲ್ಲಿ ಖಂಡಗಳು ಅಂತ ಹೇಳೋದು. ಈಗ ಮಹಾಸಾಗರಗಳ ಬಗ್ಗೆ ತಿಳ್ಕೊಳ್ಳೋಣ.
ಈ ಮಹಾಸಾಗರಗಳು ಎಷ್ಟಿದಾವೆ? ಮಹಾಸಾಗರಗಳು ಒಟ್ಟು 5 ಇದ್ದಾವೆ. ಒಟ್ಟು 5 ಮಹಾಸಾಗರಗಳಿದ್ದಾವೆ. ಅವುಗಳು ಯಾವ್ಯಾವು ಅಂತ ನೋಡೋಣವಾ? 1 by 1 5 ಮಹಾಸಾಗರಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಮೊದಲನೇದು ಮಹಾಸಾಗರಗಳಲ್ಲಿ ವೆರಿ ಫಸ್ಟ್ ಒನ್ ಪೆಸಿಫಿಕ್ ಮಹಾಸಾಗರ. ಒಂದೇದು ಯಾವುದು? ಪೆಸಿಫಿಕ್ ಮಹಾಸಾಗರ. ಒಟ್ಟು 5 ಮಹಾಸಾಗರಗಳಿವೆ. ಅದರಲ್ಲಿ ಮೊದಲನೇದು ಪೆಸಿಫಿಕ್ ಮಹಾಸಾಗರ. ಎರಡನೆಯ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ. ಅಟ್ಲಾಂಟಿಕ್ ಮಹಾಸಾಗರ. ನೋಡಿದ್ವಲ್ಲ, ಮೊದಲನೇದು ಪೆಸಿಫಿಕ್ ಮಹಾಸಾಗರ, ಎರಡನೇದು ಅಟ್ಲಾಂಟಿಕ್ ಮಹಾಸಾಗರ, ಮೂರನೇದು ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರ. ನೋಡಿ, ಪೆಸಿಫಿಕ್ ಅತಿ ದೊಡ್ಡ ಸಾಗರ, ಎರಡನೇದು ಅಟ್ಲಾಂಟಿಕ್ ಸಾಗರ, ಎರಡನೇ ಅತಿ ದೊಡ್ಡ ಸಾಗರ, ಮೂರನೇದು ಹಿಂದೂ ಮಹಾಸಾಗರ, ಮೂರನೇ ಅತಿ ದೊಡ್ಡ ಸಾಗರ, ನಾಲ್ಕನೇದು ದಕ್ಷಿಣ ಮಹಾಸಾಗರ, ಇದನ್ನೇ ಅಟ್ಲಾಂಟಿಕ್ ಮಹಾಸಾಗರ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟು ಐದನೇದು ಆರ್ಕಿಟಿಕ್ ಮಹಾಸಾಗರ. ಆರ್ಕಿಟಿಕ್ ಮಹಾಸಾಗರ. ನೋಡಿ, ಒಟ್ಟು 5 ಮಹಾಸಾಗರಗಳನ್ನು ನೋಡ್ತೀವಿ. ಪೆಸಿಫಿಕ್ ಮಹಾಸಾಗರ ಅತಿ ದೊಡ್ಡ ಮಹಾಸಾಗರ, 2 ಅಟ್ಲಾಂಟಿಕ್ ಮಹಾಸಾಗರ, ಎರಡನೇ ಅತಿ ದೊಡ್ಡ ಮಹಾಸಾಗರ, 3 ಹಿಂದೂ ಮಹಾಸಾಗರ, ಮೂರನೇ ಅತಿ ದೊಡ್ಡ ಮಹಾಸಾಗರ, 4 ದಕ್ಷಿಣ ಮಹಾಸಾಗರ, ನಾಲ್ಕನೇ ಅತಿ ದೊಡ್ಡ ಮಹಾಸಾಗರ, ಐದನೇದು ಆರ್ಕಿಟಿಕ್ ಮಹಾಸಾಗರ, ಇದು 5ನೇ ಅತಿ ದೊಡ್ಡ ಮಹಾಸಾಗರ. ನೋಡಿ, ರಿವೈಸ್ ಮಾಡಿ. ಮಹಾಸಾಗರಗಳು ಒಟ್ಟು 5. 1 ಪೆಸಿಫಿಕ್ ಮಹಾಸಾಗರ, 2 ಅಟ್ಲಾಂಟಿಕ್ ಮಹಾಸಾಗರ, 3 ಹಿಂದೂ ಮಹಾಸಾಗರ, 4 ದಕ್ಷಿಣ ಮಹಾಸಾಗರ, 5 ಆರ್ಕಿಟಿಕ್ ಮಹಾಸಾಗರ. ಇದಾಗಿದೆ ಒಟ್ಟು 7 ಖಂಡಗಳು. ಅವುಗಳು ಯಾವ್ಯಾವು? 5 ಮಹಾಸಾಗರಗಳು, ಅವುಗಳು ಯಾವ್ಯಾವು? ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.